ನಮಸ್ತೆ ಬಂಧುಗಳೇ, ನಾವು ಇವತ್ತು ಬೆಂಗಳೂರಿಂದ ಮೈಸೂರು ನಂಜನಗೂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಇದು ರೈಲಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಯಾವ ರೀತಿ ಹೋಗ್ಬೋದು, ಎಷ್ಟು ಬಜೆಟ್ ಆಗುತ್ತೆ ನೋಡೋಣ. ಟ್ರೈನ್ ಮೂವ್ ಆಗಿದೆ. ನಾವು ಬೆಂಗಳೂರಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿದ್ದು ಒಬ್ಬರಿಗೆ 80 ರೂಪಾಯಿ, ಬ್ಯಾಂಗ್ಳೂರು ಟು ಮೈಸೂರು. ಬನ್ನಿ ಹೋಗೋಣ. ನೋಡಿ ಇನ್ನೇನು ನಾವು ಮೈಸೂರು ತಲುಪಿದ್ದಾಯಿತು. ಇಲ್ಲೇನ ಅಂತ ಬಂದರೆ ಯಾರೋ ಡೋರ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಇದು ಮಾಡಿದ್ರು ಓಪನ್ ಆಗ್ತಾಯಿಲ್ಲ. ಟ್ರೈನ್ ಬೇರೆ ಹೊರಡೋ ಮೂಮೆಂಟಲ್ಲಿದೆ. ಬನ್ನಿ ಬೇಗ ಟಗ ಅಂತ ಇಳಿದುಬಿಡೋಣ. ನಾವು ಇಳಿದುಬಿಟ್ಟು ನೆಕ್ಸ್ಟು ಬಸ್ ಹತ್ತೋಣ. ನೋಡಿ ನಾವು ರೈಲ್ವೆ ಸ್ಟೇಷನಿಂದ ಆಚೆ ಬಂದ್ವಿ. ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಾಯಿದ್ದಾಗೆ ಸೀದಾ ಹೋಯಿತು ಅಂದರೆ ನಿಮಗೆ ಬೈಕ್ ಸ್ಟ್ಯಾಂಡ್ ಸಿಗುತ್ತೆ. ರೈಟ್ ಸೈಡಲ್ಲಿ ಕ್ಲಾಕ್ ಇರುತ್ತೆ. ಸೀದಾ ಹೋದರೆ ನಿಮ್ಗೆ ಗೇಟ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ನಮಗೆ ಬಸ್ ಸ್ಟಾಪ್ ಕೂಡ ಸಿಗುತ್ತೆ. ಇಲ್ಲಿ ಯಾರನ್ನೇ ಕೇಳಿದ್ರು KSRTC ಬಸ್ ಸ್ಟಾಪ್ಗೆ ಹೆಂಗೆ ಹೋಗೋದು ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ನೋಡಿ ಇದೆ ಬಸ್ ಸ್ಟಾಪು. ಇಲ್ಲಿಂದ ಲೋಕಲ್ ಬಸ್ ಹಿಡ್ಕೊಂಡು KSRTC ಬಸ್ ಸ್ಟಾಪ್ಗೆ ಹೋಗೋಣ ಬನ್ನಿ. ನೋಡಿ ಟಿಕೆಟ್ ದರ ಬರೀ 10 ರೂಪಾಯಿ KSRTC ಬಸ್ ಸ್ಟಾಪ್ಗೆ. KSRTC ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ನಂಜನಗೂಡಿಗೆ ಹೋಗೋಣ. ತುಂಬ ಬಿಸಿಲಿರೋದ್ರಿಂದ ಮಗುಗೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವು ಹಂಗೆ ಬಸ್ಸಲ್ಲಿ ನಂಜನಗೂಡಿಗೆ ಹೋಗೋಣ ಬನ್ನಿ. ನೋಡಿ ನಾವು ಈಗ KSRTC ಬಸ್ ಸ್ಟಾಪ್ ರೀಚ್ ಆಗ್ತಾಯಿದ್ದೀವಿ. ಕೆಲವೇ ಹೆಜ್ಜೆಯಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ. ನೋಡಿ ನಾವು ಈ ಎಂಡಿಂದ ಆ ಕಡೆ ಎಂಡಿಗೆ ಹೋಗಬೇಕು. ನಂಜನಗೂಡು ಬಸ್ ಹೋಗಬೇಕಾದ್ರೆ ನಾವು ಈ ಎಂಟ್ರೆನ್ಸಿಂದ ಆ ಕಡೆ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ದೀವಿ. ನಿಮಗೆ ಬಸ್ ಸ್ಟಾಪಲ್ಲಿ ಯಾರನ್ನೇ ಕೇಳಿರ್ಬೇಕಾದ್ರೆ ಹೇಳ್ತಾರೆ ನಂಜನಗೂಡು ಬಸ್ ಎಲ್ಲಿ ಬರುತ್ತೆ ಅಂತ. ನೋಡಿ ನಮಗೆ ಬಸ್ಸು ಸಿಕ್ಕಿದಾಯಿತು. ನಂಜನಗೂಡಿಗೆ ಹತ್ತಿ ಇವಾಗ ಟಿಕೆಟ್ ತೊಗೊಂಡಿದ್ವಿ. ಕೇವಲ 43 ರೂಪಾಯಿ ನಂಜನಗೂಡಿಗೆ, ಮೈಸೂರು ಟು ನಂಜನಗೂಡು. ನೋಡಿ ನಂಜನಗೂಡಿಗೆ ಬಂದ್ವಿ. ನಂಜನಗೂಡು ಟೆಂಪಲ್ ಮುಂದೆನೇ ಇದ್ದೀವಿ. ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಕಪಿಲತೀರ್ಥಕ್ಕೆ ಹೋಗೋಣ. ನಾವು ಬೆಳಿಗ್ಗೆ ಟ್ರೈನ್ ಹತ್ತಿದ್ದು 8:30ಗೆ. ನಂಜನಗೂಡು ಬರೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. 1:30ಗೆಲ್ಲ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ ಅಂದರು. ಅಷ್ಟರಲ್ಲಿ ದರ್ಶನ ಮಾಡಿಕೊಂಡು ಹೊಟ್ಟೆನೂ ತುಂಬ ಹಸಿತಾಯಿತು. ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋ ಅಷ್ಟರಲ್ಲಿ ನಮಗೆ ಸಿಕ್ಕಿದ್ದೆ ಅನ್ನಪ್ರಸಾದ. ನಂಜನಗೂಡಲ್ಲೇ ಊಟನೂ ಇರ್ತಾರೆ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹಾಲ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ಎಲ್ಲರೂ ಜೊತೆಯಲ್ಲೇ ಹೋಗೋಣ. ಊಟಕ್ಕೆಲ್ಲ ಕೂತ್ಕೊಂಡಿರೋ ಜನಗಳು ನಾವು ಕೂತ್ಕೊಂಡ್ವಿ. ನೋಡಿ ಮೊದಲಿಗೆ ಪಾಯಸ ಹಾಕೋದು. ಪಾಯಸನೆಲ್ಲ ತಿಂದು ಖಾಲಿ ಮಾಡೋ ಅಷ್ಟರಲ್ಲೇ ಅನ್ನ ಕೂಡ ಬರ್ತಾಯಿದೆ.
ನಮ್ಮ ಭರ್ಜರಿ ಊಟ ಆಯಿತು. ಮುಗಿಸ್ಕೊಂಡು ನಂಜನಗೂಡು ಪ್ಯಾರಲ್ ರೋಡಲ್ಲಿ ಬಂದರೆ ನಮಗೆ ಶಿವನ ವಿಗ್ರಹ ಕೂಡ ನೋಡ್ಬೋದು. ಹಾಗೆ ಮುಂದಕ್ಕೆ ಹೋಗ್ತಾಯಿತ್ತು ಅಂದರೆ ಕಪಿಲಾ ನದಿನ ನೋಡ್ಬೋದಾಗುತ್ತೆ. ಈಜಾಡೋರು ಆಡ್ಬೋದು. ಈ ಸಮ್ಮರಲ್ಲೂ ಕಪಿಲಾ ನದಿ ತುಂಬ ಮೈತುಂಬಿ ಹರಿತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮದು ಓವರ್ ಆಲ್ ಬಜೆಟ್ಟು ಒಂದು ಸೈಡಿಗೆ ₹133 ಆಯಿತು. ಆರಾಮಾಗಿ ಯಾರು ಕೂಡ ಬಂದು ಹೋಗ್ಬೋದು ಟ್ರೈನಲ್ಲಿ ಅಂತ ಹೇಳ್ಬೋದು. ದಿಸ್ ಈಸ್ ದ ಬೆಸ್ಟ್ ಪ್ಲ್ಯಾನ್ ಫಾರ್ ವಿಸಿಟ್ ನಂಜನಗೂಡು. ನಿಮಗೆ ಹೋಗ್ತಾನೋ ₹133 ಮುಗಿಯುತ್ತೆ.